ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಕೊಳಚೆ ವಾಸಿ ನಿರಾಶ್ರಿತರ ಹಾಗೂ ಕ್ಷೇತ್ರದ ಎಲ್ಲಾ ನಿರಾಶ್ರಿತರಿಗೆ ಸೂರು ಕಲ್ಪಿಸುವ ನಿಟ್ಟಿನಲ್ಲಿ ತಾವು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿರುವುದಾಗಿ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ತಿಳಿಸಿದರು. ಅವರು ಪಟ್ಟಣದ ಶ್ರೀ ಉಡ್ಸಲಮ್ಮ ದೇವಿ ಕೆರೆ ಏರಿಯ ಮೇಲಿನ ನಿರಾಶ್ರಿತರನ್ನ ಭೇಟಿಯಾಗಿ ಅವರ ಅಹವಾಲುಗಳನ್ನು ಆಲಿಸಿ ಮಾತನಾಡಿದರು. ಹಲವರು ಕೊಳಚೆ ನಿರ್ಮೂಲನಾ ಮಂಡಳಿ ವತಿಯಿಂದ ಮನೆ ಮಂಜೂರಾತಿಯಲ್ಲಿ ಕೆಲವರಿಗೆ ಕೆಲ ತೊಡಕುಗಳು ಕಂಡು ಬಂದಿರುವುದಾಗಿ ಅಳಲು ತೋಡಿಕೊಂಡರು. ಮತ್ತೆ ಹಲವರು ತಮಗೆ ಸುರಕ್ಷಿತವಾದ ಸ್ಥಳದಲ್ಲಿ ಸುಸಜ್ಜಿತ ಮನೆ ಕಟ್ಟಿಸಿ ಎಂದು ಶಾಸಕರಿಗೆ ಮನವಿ ಮಾಡಿಕೊಂಡರು. ಇದಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಹಲವು ಇಲಾಖೆಗಳ ಕೆಲ ಯೋಜನೆಗಳಿಂದ ತಾವು ಅನುದಾನ ಪಡೆದು ಎಲ್ಲಾ ರೀತಿಯಲ್ಲಿ ಪ್ರಾಮಾಣಿಕ ಪ್ರಯತ್ನ ನಡೆಸಿರುವುದಾಗಿ ತಿಳಿಸಿದರು. ಸದ್ಯ ತಾವು ವಾಸವಿರುವ ಸ್ಥಳಕ್ಕೆ ಪಟ್ಟಣ ಪಂಚಾಯಿತಿಯಿಂದ ಸಮರ್ಪಕವಾಗಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವಂತೆ ಅಲ್ಲಿನ ವಾಸಿಗಳು ಕೋರಿದರು. ಪೌರ ಸೇವಾ ನೌಕರರ ಸಂಘದ ರಾಜ್ಯ ಮುಖಂಡರಾದ ಪ್ರಭಾಕರ್ ಹಾಗೂ ಉಡಸಲಮ್ಮ ಕೆರೆ ಏರಿಯಾ ನಿವಾಸಿಗಳು ಉಪಸ್ಥಿತರಿದ್ದರು. ವರದಿ ವಿಜಿ ರುಷ್ಪೇಂದ್ರ, ಕೂಡ್ಲಿಗಿ. ಗೌರವಾನ್ವಿತ ಶಾಸಕರು ಬಡವರ ಪರವಾಗಿ ಬಡವರ ಅರ್ಜಿಗಳನ್ನು ಕೊಟ್ಟಿದ್ದೀರಿ, ಅವನ್ನೆಲ್ಲವನ್ನು ಆಯ್ಕೆ ಮಾಡಿಸ್ತಾರೆ ಸಾಹೇಬರು. ದಯಮಾಡಿ ಇಂಥ ಶಾಸಕರನ್ನು ಪಡೆದಿರ್ತಕ್ಕಂಥವ್ರು ನಾವುಗಳು ಪುಣ್ಯಶಾಲಿಗಳು. ಮುಂದಿನ ದಿನಗಳಲ್ಲಿ ಇಂಥ ನಾಯಕರುಗಳನ್ನೇ ನಾವು ಆರಿಸುವಂಥ ಕೆಲಸ, ಈ ಸಾವಿರನೇ ನಾವು ಕರ್ಕೊಂಡು ಮುನ್ನುಗ್ಗುವಂಥ ಕೆಲಸ ಮಾಡಬೇಕಾಗ್ತದೆ. ನಿಮ್ಮ ಏನಾದರೂ ಅನಿಸಿಕೆಗಳು ಹೇಳಿದ್ರಲ್ಲ, ಅದು ಸಾಹೇಬ್ರಿದ್ರಿಗೆ ಹೇಳ್ರಿ, ದೇವರಿದ್ರಿಗೆ ಹೇಳ್ಬೇಕಂತೆ ಭಕ್ತಾದಿಗಳು, ಅವಾಗ ಮಾತ್ರ ದೇವ್ರಿಗೆ ಕರುಣೆ ಬರ್ತದೆ. ಎಲ್ಲ ಪ್ರತಿಯೊಬ್ಬರು ಇಲ್ಲಿ ಬಡವರು ಯಾರು ಅಂತ ರೊಕ್ಕ ಕಟ್ಟಂಥ ವ್ಯಕ್ತಿಗಳು ಯಾರಿಲ್ಲ ಸರ್. ಆಗ 4 ಮಂದಿ ಕೆಲಸ ಮಾಡ್ಕೋಬೇಕು. ಅದೆಲ್ಲ ಗೊತ್ತೈತೆ, ನೇರ ವಿಷಯ ಹೇಳ್ರಿ. ಇಲ್ಲ ಸರ್, ಈಗೇನು ಅರ್ಜಿ ಹಾಕಿದ್ವಲ್ಲ, ಅರ್ಜಿ ಹಾಕಿರೋದು ಸ್ಲಮ್ ಬೋರ್ಡಿಂದ ಇವರಿಗೆ ಫೋನ್ಗಳು ಮಾಡ್ತಾ ಇದ್ದಾರೆ ಸರ್. ಫೋನ್ ನಂಬರ್ಗಳೆಲ್ಲ ಕೊಟ್ಟಿದ್ದಾರೆ, ಎಲ್ಲ ಅಪ್ಲಿಕೇಶನ್ ಕೊಟ್ಟಿದ್ದೀವಿ, ಅಪ್ಲೋಡ್ ಆಗಿದ್ದಾವೆ. ರಿಸಿವೆ ಬರ್ರಿ ಈ ಕಡೆ ಬರ್ರಿ. ಬಂದಾಗ ನಮ್ಮ ಊರಾಗ ಅಂದ್ರೆ ಬರ್ರಿ, ಎಲ್ಲ ಹೇಳ್ಬೇಕು. ಬರ್ರಿ ಕಡೆ ಬರ್ರಿ, ಏನಾಗಿದೆ ಬರ್ರಿ ಚೆಕ್ ಮಾಡ್ತೀವಿ. ಹೆಣ್ಮಕ್ಳು ಸ್ವಲ್ಪ ಕಾಣ್ತಿಲ್ಲ, ಮುಂದೆ ಬಿಟ್ಬಿಡಿ ಅವ್ರನ್ನ. ನನಗೆ ತಂದಿದ್ದು ನಿಮ್ಗೆ ಲೇಟ್ ಆಯ್ತಂತೆ ನನಗೆ ಇಲ್ಲಿ ಸರ್. ಏನು ಮಾಡಕ್ಕೆ ನೋಡು, ಹೌದು ಅಲ್ಲೂ ಹನುಮಂತಣ್ಣ ಅಂತ. ಕೂಡಲೇ ಭಯ ಬೀಳ್ತಾರೆ.
ನಾನು ನೀನು ಮಿಸ್ ಆಗಿ ಅಂತಂದ್ರೆ ನಾನು ಹಿಡಿಯಕತ್ತೀನಿ. ಅವತ್ತು ಬಂದು JCB ಅದು ಗೊತ್ತಾಯ್ತಲ್ಲ, ಇದು ಇಲ್ಲಿ ಎಂಡ್ ಆಗುತ್ತೆ, ಇದು ಅವ್ರದ್ದಲ್ಲ ಜಾಗ. ಇದೆಲ್ಲ ಇಡೀ ಇದೆಲ್ಲ ಎಲ್ಲ ಕಡೆಯಿಂದ ಓಡಾಡಕ್ಕೆ ಫಸ್ಟ್ ಮನೆ ಹಾಕ್ಬೇಕು, ಇಂಪಾರ್ಟೆಂಟು. ಅಲ್ಲ ಅಟ್ಲೀಸ್ಟ್ ಸ್ವಲ್ಪ ಸ್ವಚ್ಛತೆ ಇರ್ತದಲ್ಲ. ಈಗ ಇದು ಕೂಡ ನೋಡಿ, ಎಲ್ಲ ಕೆರೆ ಎಲ್ಲ ಈಗ ಅಭಿವೃದ್ಧಿ ಆಗ್ತದೆ. ಎಲ್ಲ ಪೂರ ಎಲ್ಲ ತೆಗೆಸಿ ಎಲ್ಲ ಇದೆಲ್ಲ ಮಾಡಿ ಅದನ್ನು ಈಗ ಅದನ್ನು ಮಾಡ್ತೀವಿ. ಅವೆಲ್ಲ ಇರ್ತವೆ. ಫಸ್ಟ್ ಮನೆ ಬೇಕಷ್ಟೇ, ಮನೆ ಕೊಡಿಸ್ತೀವಿ.